ಯಾವ ಥರ ದುಡ್ಡು ಮಾಡಬೇಕಂತ ಕಲಿಸಿಕೊಡೋ ಒಂದು ಬೆಸ್ಟ್ ಮೂವಿ ಅಂದರೆ ಅದು ಲಕ್ಕಿ ಭಾಸ್ಕರ್ ಮೂವಿ. ಈ ಲಕ್ಕಿ ಭಾಸ್ಕರ್ ಮೂವಿಯ ಪಾರ್ಟ್ 2 ಅನ್ನು ತೆಗೆದ್ರೆ ಯಾವ ಥರ ತೆಗಿಬೋದು ಅಂದರೆ ಎರಡು ವೇ ಇವೆ. ಮೊದಲನೇದಾಗಿ ಲಕ್ಕಿ ಭಾಸ್ಕರ್ ಈಗ ಅಮೆರಿಕಾದಲ್ಲಿದ್ದಾನೆ ಮತ್ತು ಆತನಿಗೆ ಅಮೆರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ಗಳು ಕೂಡ ಸಿಕ್ಕಿವೆ. ಪಾರ್ಟ್ 2 ತೆಗೆಯಲು ಒಂದು ವೇ ಏನಂದರೆ ಅಮೆರಿಕಾದಲ್ಲೇ ಇದನ್ನು ಮುಂದುವರಿಸಬಹುದು, ಅಥವಾ ನಮ್ಮ ಭಾಸ್ಕರ್ ಮಾಡಿದ ಎಲ್ಲ ಸ್ಕ್ಯಾಮ್ಗಳು ಇಂಡಿಯಾದವರಿಗೆ ತಿಳಿದು ಇಂಡಿಯನ್ ಪೊಲೀಸ್ ಅವರು ಈತನನ್ನು ಅಮೆರಿಕಾದಿಂದ ಭಾರತಕ್ಕೆ ಕರೆಸಿಕೊಂಡು ಭಾರತದಲ್ಲಿ ಈತನನ್ನು ಅರೆಸ್ಟ್ ಮಾಡಿ ಈ ಪಾರ್ಟನ್ನು ಮುಂದುವರಿಸಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಎರಡೂ ವೇಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ಕತೆ ಏನೆಂದರೆ, ನಮ್ಮ ಲಕ್ಕಿ ಭಾಸ್ಕರ್ ಅವರು ಈಗ ಅಮೆರಿಕಾದಲ್ಲಿದ್ದಾರೆ. ಅಮೆರಿಕಾದಲ್ಲಿ ಅವರಿಗೆ ಒಂದು ಅಮೆರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಕೂಡ ಸಿಕ್ಕಿದೆ. ಅಲ್ಲಿಯೇ ಈ ಕತೆ ಮುಂದುವರಿಯುತ್ತದೆ. ಅಮೆರಿಕಾದಲ್ಲಿರೋ ನಮ್ಮ ಲಕ್ಕಿ ಭಾಸ್ಕರ್ ಸಖತ್ತಾಗಿ ದುಡ್ಡು ಮಾಡಿ ಅಮೆರಿಕಾದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾಗ ಆತನ ಮಗನಿಗೆ ಒಂದು ಹೆಲ್ತ್ ಇಶ್ಯೂ ಆಗುತ್ತೆ. ಆ ಸಂದರ್ಭದಲ್ಲಿ ಲಕ್ಕಿ ಭಾಸ್ಕರ್ಗೆ ಏನು ಮಾಡ್ಬೇಕಂತಾನೆ ಅರ್ಥ ಆಗಲ್ಲ. ಲಕ್ಕಿ ಭಾಸ್ಕರ್ ಎಷ್ಟೇ ದುಡ್ಡು ಹಾಕಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನಗಳಾಗಲ್ಲ. ಕೊನೆಗೆ ಆತನ ಮಗನನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಅಂದೇ ಲಕ್ಕಿ ಭಾಸ್ಕರ್ಗೆ ತಿಳಿಯುತ್ತದೆ ಕೆಲವೊಂದಷ್ಟನ್ನ ದುಡ್ಡಿನಿಂದ ತೆಗೆದುಕೊಳ್ಳಲಾಗುವುದಿಲ್ಲ, ಅವು ನಮ್ಮ ಹಣೆ ಬರದಲ್ಲಿರಬೇಕು ಎಂದು ಆವಾಗಲೇ ಲಕ್ಕಿ ಭಾಸ್ಕರ್ಗೆ ಅರ್ಥ ಆಗುತ್ತೆ. ಮತ್ತು ಲಕ್ಕಿ ಭಾಸ್ಕರ್ ಅವರು ತಮ್ಮ ದುಡಿದ ಎಲ್ಲ ಹಣವನ್ನು ಎಲ್ಲ ಬಡ ಜನರಿಗೆ ಹಂಚಲು ಸ್ಟಾರ್ಟ್ ಮಾಡ್ತಾನೆ. ಆತ ಇಂಡಿಯಾದಲ್ಲಿ ಮಗಧ ಬ್ಯಾಂಕ್ನಿಂದ ಕದ್ದುಕೊಂಡು ಹೋದ 100 ಕೋಟಿ ರೂಪಾಯಿಯನ್ನು ಎಲ್ಲ ಬಡಬಗ್ಗರಿಗೆ ಹಂಚಿಬಿಡುತ್ತಾನೆ. ಆ ನಂತರ ಲಕ್ಕಿ ಭಾಸ್ಕರ್ ಒಬ್ಬ ಮೊದಲಿನ ಭಾಸ್ಕರ್ ಆಗಿ ಬದಲಾಗುತ್ತಾನೆ ಮತ್ತು ಎಲ್ಲ ಹಣವನ್ನು ಪ್ರಜೆಗಳಿಗೆ ದಾನ ಮಾಡಿ ಅಮೆರಿಕಾದಲ್ಲಿ ಒಂದು ಸುಪ್ರಸಿದ್ಧ ಹೆಸರನ್ನು ಪಡೆದುಕೊಳ್ಳುತ್ತಾನೆ. ಆ ನಂತರ ಆತನ ಹೆಂಡತಿಯಾದ ಸುಮತಿ ಮತ್ತು ಲಕ್ಕಿ ಭಾಸ್ಕರ್ ಅವರು ಒಂದು ಹೊಸ ಜೀವನವನ್ನು ಶುರು ಮಾಡುತ್ತಾರೆ. ಇಲ್ಲಿಂದ ಲಕ್ಕಿ ಭಾಸ್ಕರ್ ಜೀವನದಲ್ಲಿ ಅನೇಕ ತೊಂದರೆಗಳು ಶುರುವಾಗಲು ಸ್ಟಾರ್ಟ್ ಆಗುತ್ತವೆ. ಉದಾಹರಣೆಗೆ ಏನೆಂದರೆ ಹಣದ ತೊಂದರೆ ಆಗುತ್ತದೆ. ಆತ ಹಣವನ್ನು ನೀಡಿದವರು ಕೂಡ ಆತನಿಗೆ ಹಣವನ್ನು ನೀಡಲು ನಿರಾಕರಿಸುತ್ತಾರೆ. ಇದರಿಂದಾಗಿ ಲಕ್ಕಿ ಭಾಸ್ಕರ್ಗೆ ಒಂದು ಮಟ್ಟಿಗೆ ಬೇಜಾರನಿಸುತ್ತದೆ. ನಾನು ದುಡಿದ ಹಣವನ್ನು ಈ ರೀತಿಯಾಗಿ ಕಳೆದುಕೊಂಡೆ ಎಂಬ ಬೇಜಾರು ಆತನಲ್ಲಿ ಮೂಡಿತ್ತು. ಈ ರೀತಿಯಾಗಿ ದುಡ್ಡನ್ನು ಕಳೆದುಕೊಂಡ ನಮ್ಮ ಲಕ್ಕಿ ಭಾಸ್ಕರ್ ಅವರು ಮೊದಲಿನ ಭಾಸ್ಕರ್ ಆಗೇ ಬದಲಾದರು. ಆ ನಂತರ ಅಮೆರಿಕಾದಲ್ಲಿ ಒಂದು ಸುಮತಿ ಮತ್ತು ಭಾಸ್ಕರ್ ಅವರು ಸೇರಿ ಒಂದು ರೆಸ್ಟೋರೆಂಟನ್ನು ಓಪನ್ ಮಾಡ್ತಾರೆ. ರೆಸ್ಟೋರೆಂಟ್ನ ಓಪನ್ ಮಾಡಿದ ತಕ್ಷಣ ಒಂದು ಸಖತ್ತಾದ ಲಾಭನ ಗಳಿಸಿಕೊಂಡು ತಮ್ಮ ಜೀವನವನ್ನು ಸಾಗಲು ಶುರು ಮಾಡುತ್ತಾರೆ. ಇದರಿಂದಾಗಿ ಅವರು ಸಂತೋಷದಿಂದಿರುತ್ತಾರೆ ಮತ್ತು ಲಕ್ಕಿ ಭಾಸ್ಕರ್ನ ಅಪ್ಪನೂ ಕೂಡ ಸಂತೋಷವಾಗಿರುತ್ತಾನೆ. ಏಕೆಂದರೆ ನನ್ನ ಮಗ ಯಾವುದೇ ರೀತಿಯ ತಪ್ಪು ಹಾದಿಯನ್ನು ತುಳಿಯೋದನ್ನು ಬಿಟ್ಟು ಈಗ ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಿದ್ದಾನೆ ಎಂದು ಸಂತಸ ಪಡುತ್ತಾರೆ. ಆದರೆ ಇಲ್ಲೇ ಒಂದು ಸಖತ್ ಥ್ರಿಲ್ ಇದೆ. ಲಕ್ಕಿ ಭಾಸ್ಕರ್ ಅವರು ಎಲ್ಲರಿಗೂ ಹಣವನ್ನು ನೀಡಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅಲ್ಲಾಗಿದ್ದೇ ಬೇರೆ. ಭಾಸ್ಕರ್ ಅವರು ಆತನ ಅಕೌಂಟ್ನಲ್ಲಿ ಇದ್ದ ಹಣವನ್ನು ನೀಡಿರುವುದಿಲ್ಲ, ಬದಲಿಗೆ ಆತನ ಹೆಂಡತಿಯ ಅಕೌಂಟ್ನಲ್ಲಿ ಇರುವ ಹಣವನ್ನು ನೀಡಿರುತ್ತಾನೆ. ಈ ವಿಚಾರವೆಲ್ಲ ಸುಮತಿಗೆ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಕೂಡ ಸುಮತಿ ಒಂದು ಕ್ಷಣ ದಂಗಾಗ್ಬಿಡ್ತಾಳೆ ಮತ್ತು ಇವರಿಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇವರಿಬ್ಬರು ಬೇರೆ ಆಗ್ತಾರೆ ಮತ್ತು ಸುಮತಿ ಅವಳು ತನ್ನ ಜೀವನವನ್ನು ನಡೆಸ್ತಾಳೆ ಮತ್ತು ಲಕ್ಕಿ ಭಾಸ್ಕರ್ ಸುಮತಿಯಿಂದ ಬೇರೆಯಾಗಿ ತನ್ನ ಜೀವನವನ್ನು ಸ್ಟಾರ್ಟ್ ಮಾಡ್ತಾನೆ. ಭಾಸ್ಕರ್ ಹತ್ರ 100 ಕೋಟಿ ಇನ್ನೂ ಇತ್ತು ಮತ್ತು ಆ 100 ಕೋಟಿಯನ್ನು ಎಂಜಾಯ್ ಮಾಡ್ತಾ ತನ್ನ ಜೀವನವನ್ನು ಸಾಗಿಸಲು ಶುರು ಮಾಡ್ತಾನೆ. ಆದರೆ ಮುಂದೆ ಈತನಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಅದೇನೆಂದರೆ ಒಂದಿನ ಕಾರಲ್ಲಿ ಹೋಗುವಾಗ ಈತನಿಗೆ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಆಗ ಸುಮತಿ ಹತ್ರ ಹೋಗ್ತಾನೆ ಈತ. ಆಗ ಸುಮತಿಯು ಈತನನ್ನು ಕ್ಷಮಿಸಿ ಮತ್ತೆ ಮೊದಲಿನ ಥರ ಇರಲು ಶುರು ಮಾಡ್ತಾರೆ. ಸ್ನೇಹಿತರೆ, ಇದು ಪಾರ್ಟ್ 2ನ ಒಂದು ಕತೆ. ಆದರೆ ಮತ್ತೊಂದು ಕತೆ ಯಾವ ರೀತಿಯಾಗಿ ತೆಗೆಯಬಹುದೆಂದರೆ, ಮಗಧ ಬ್ಯಾಂಕ್ನಲ್ಲಿದ್ದ 100 ಕೋಟಿಯನ್ನು ತೆಗೆದುಕೊಂಡು ಹೋದ ಲಕ್ಕಿ ಭಾಸ್ಕರ್ ಈಗ ಅಮೆರಿಕಾದಲ್ಲಿದ್ದಾನೆ. ಅಮೆರಿಕಾದಲ್ಲಿದ್ದರೂ ಕೂಡ ಭಾರತದಲ್ಲಿ ಆತ ಮಾಡಿದ ಸ್ಕ್ಯಾಮ್ಗಳ ಬಗ್ಗೆ ತಿಳಿದುಕೊಂಡು ಭಾರತದ ಪೊಲೀಸರು ಅಮೆರಿಕಕ್ಕೆ ಹೋಗಿ ಅಮೆರಿಕಾದಲ್ಲಿದ್ದ ಭಾಸ್ಕರ್ನನ್ನು ಅರೆಸ್ಟ್ ಮಾಡಿ ಮತ್ತೆ ಇಂಡಿಯಾಗೆ ಕರೆದುಕೊಂಡು ಬಂದರು. ಇಂಡಿಯಾದಲ್ಲಿ ಕರೆದುಕೊಂಡು ಬಂದ ತಕ್ಷಣ ಈತನನ್ನು ಎಲ್ಲ ರೀತಿಯ ಎಂಕ್ವೈರಿಗಳನ್ನು ಮಾಡಿ ಈತನ ಹತ್ತಿರ 100 ಕೋಟಿ ಇರುವ ವಿಷಯ ತಿಳಿದು ದಂಗಾಗಿ ಈತನನ್ನ ಜೈಲಿಗೆ ಹಾಕುತ್ತಾರೆ. ಜೈಲಿಗೆ ಹಾಕಿದ ತಕ್ಷಣ ಈತನ ಹೆಂಡತಿ ಸುಮತಿಯು ಈತನಿಗೆ ಬೇಲನ್ನ ಕೊಡಿಸಿ ಹೊರಗೆ ತೆಗೆದುಕೊಂಡು ಬರ್ತಾಳೆ.
ಆದರೆ ಈತ ಗಳಿಸಿದ್ದ ಎಲ್ಲ 100 ಕೋಟಿ ಆಸ್ತಿಯು ಗೌರ್ಮೆಂಟ್ನ ಪಾಲಾಗುತ್ತದೆ ಮತ್ತು ಭಾಸ್ಕರ್ ಮೊದಲಿನ ಭಾಸ್ಕರ್ ಆಗಿ ಬದಲಾಗಬೇಕಾಗುತ್ತದೆ. ಈತನ ಹತ್ತಿರ 1 ರೂಪಾಯಿ ಕೂಡ ಇರುವುದಿಲ್ಲ ಮತ್ತು ಮೊದಲು ಯಾವ ರೀತಿಯಾಗಿ ಮಗದ ಬ್ಯಾಂಕ್ಗೆ ಹೋಗುವ ನಮ್ಮ ಭಾಸ್ಕರ್ ಇದ್ದಲ್ಲ ಅದೇ ರೀತಿ ಭಾಸ್ಕರ್ ಆಗಿ ಈಗ ಬದಲಾಗಿದ್ದಾನೆ. ಆನಂತರ ಏನಾಗುತ್ತೆ ಅಂದ್ರೆ ಲಕ್ಕಿ ಭಾಸ್ಕರ್ನ ಹೆಂಡತಿಯಾದ ಸುಮತಿಗೆ ಒಂದು ಬ್ಯಾಂಕಲ್ಲಿ ಕೆಲಸ ಸಿಗುತ್ತೆ. ಯಾವ ರೀತಿಯಾಗಿ ಲಕ್ಕಿ ಭಾಸ್ಕರ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದನೋ ಅದೇ ರೀತಿಯಾಗಿ ಸುಮತಿ ಕೂಡ ಒಂದು ಸ್ಕ್ಯಾಮ್ ಅನ್ನ ಮಾಡಿ ಬ್ಯಾಂಕ್ನಿಂದ ಪರಾರಿಯಾಗುತ್ತಾರೆ. ಸ್ನೇಹಿತರೆ, ಇದಾಗಿತ್ತು ಮತ್ತೊಂದು ಥರ ಸ್ಟೋರಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.